ಕೋಲಾರ ತಾಲೂಕಿನ ಕಾಮದೇನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀಮಾತೆ ಆದಿಶಕ್ತಿ ಸತ್ಯಮ್ಮ ದೇವಿಯ ಹುಟ್ಟು ಜಾತ್ರೆ ಮತ್ತು 9 ಗ್ರಾಮಸ್ಥರಿಂದ ವಿಜೃಂಭಣೆಯಿಂದ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮಸ್ಥರೆಲ್ಲರೂ ಸೇರಿ ಹುಟ್ಲು ಕಂಬವನ್ನ ನಿಲ್ಲಿಸಿ ತೆಂಗಿನಕಾಯಿ ತಿರುಗಿಸಿ ಕಾಯಿಯನ್ನ ಹೊಡೆಯಲಾಯಿತು. ಈ ಪದ್ಧತಿ ಹಲವು ವರ್ಷಗಳಿಂದ ನಡೆಯುತ್ತಾ ಬಂದಿದ್ದು, ಹಾಗೆಯೇ ಶ್ರೀ ಆದಿಶಕ್ತಿ ಚೌಡೇಶ್ವರಿ ದೇವಿಗೆ ಅಭಿಷೇಕ, ಅಲಂಕಾರ, ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳು ನಡೆದವು. ಸಾವಿರಾರು ಭಕ್ತರು ಸತ್ಯಮ್ಮ ದೇವಿ ರಥೋತ್ಸವ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ದೇವಿಯ ಕೃಪೆಗೆ ಪಾತ್ರರಾದರು. ನಂತರ ಮಾತನಾಡಿದ ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಬಾಬು ಮೌನಿ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ 2 ದಿನಗಳ ಕಾಲ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವವು ನಡೆದಿದೆ. ಅನಾದಿ ಕಾಲದಿಂದಲೂ ಇಲ್ಲಿ ಪೂಜೆ ನಡೆಯುತ್ತಿದ್ದು, ಮದುವೆಯಾಗದವರಿಗೆ ಮದುವೆ ಯುಗ, ಸಂತಾನ ಪ್ರಾಪ್ತಿ ಸೇರಿದಂತೆ ಭಕ್ತರು ಬೇಡಿದ ವರಗಳನ್ನ ತಾಯಿ ನೀಡುತ್ತಿದ್ದು, ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನದಂದು ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿದ್ದು, ಪುಣ್ಯಕ್ಷೇತ್ರವಾಗಿ ನೆಲೆಗೊಂಡಿದ್ದು, ದೇವಾಲಯಕ್ಕೆ ಸಾವಿರಾರು ಭಕ್ತರು ಆಗಮಿಸುತ್ತಿದ್ದಾರೆ ಎಂದು ಹೇಳಿದರು. ಬುಧವಾರದಿಂದ ಕಾರ್ಯಕ್ರಮಗಳು ಪ್ರಾರಂಭ ಆಯಿತು. ಬುಧವಾರ ಶ್ರೀ ಆದಿಶಕ್ತಿ ಚೌಡೇಶ್ವರಮ್ಮಗೆ ಅಭಿಷೇಕ ಪೂಜಾ ಕೈಂಕರ್ಯಗಳು ನೆರವೇರಿದು. ಅದಾದ ನಂತರ ಅನ್ನಸಂತರ್ಪಣೆ ವಿಜೃಂಭಣೆಯಿಂದ ನಡೆಯಿತು. ಇವತ್ತು ಗುರುವಾರ ದಿವಸ ಬೆಳಗ್ಗೆ 6 ಗಂಟೆಗೆ ಗ್ರಾಮದಲ್ಲಿರ್ತಕ್ಕಂಥ ಆದಿಶಕ್ತಿ ಯಲ್ಲಮ್ಮ ದೇವರಿಗೆ ಮೊದಲನೇದಾಗಿ ದೀಪೋತ್ಸವ ಕಾರ್ಯಕ್ರಮ ಆಯಿತು. ದೀಪೋತ್ಸವ ಕಾರ್ಯಕ್ರಮ ಮುಗಿಸ್ಕೊಂಡು ಸತ್ಯಮ್ಮನ ಒಂದು ಜಾತ್ರಾ ಮಹೋತ್ಸವ ಪ್ರಾರಂಭ ಆಯಿತು. ಜಾತ್ರೆಗೆ ಬೆಳಗ್ಗೆಯಿಂದ ಭಾಳ 9 ಗ್ರಾಮಗಳಿಂದ ಇಲ್ಲಿ ಸತ್ಯಮ್ಮ ದೇಗುಲಕ್ಕೆ ಎಲ್ಲ ಆಗಮಿಸಿದರು ಭಕ್ತರು. ಇಲ್ಲಿ ದೀಪಗಳನ್ನು ಹೊತ್ಕೊಂಡ್ಬಂದು ದೀಪ ಬೆಳಗಿ ಅದಾದ ನಂತರ ದೇವರಿಗೆ ಅಭಿಷೇಕ ಪೂಜಾ ಕೈಂಕರ್ಯಗಳು ನಡೆದು, ನಂತರ ರಥೋತ್ಸವ ಕಾರ್ಯಕ್ರಮ ನಡೆದು, ಅದಾದಮೇಲೆ ಹುಟ್ಲು ಕೊರತೆಯಿಂದ ಇಲ್ಲಿ ಅನಾದಿ ಕಾಲದಿಂದಲೂ ಇಲ್ಲಿ ಹುಟ್ಲು ಕೊರತೆ ನಡ್ಕೊಂಡ್ಬಂದಿದೆ. ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಿದೆ. ಈಗ ಕಾರ್ಯಕ್ರಮ ನಡೀತಾ ಇದೆ. ಮತ್ತು ಅನೇಕ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ನಿರೀಕ್ಷೆಗೂ ಮೀರಿ ಇಲ್ಲಿ ಭಕ್ತರು ಬಂದು ದೇವಿಯ ಒಂದು ಆಶೀರ್ವಾದ ಪಡೆದು ಅವರ ಒಂದು ಕಷ್ಟ ಸುಖಗಳನ್ನು ದೇವಿಗೆ ಅರ್ಪಿಸಿದ್ದಾರೆ. ಆ ದೇವಿ ಇಲ್ಲಿ ಬಂದಂಥವ್ರಿಗೆಲ್ಲರಿಗೂ ಭಾಳಷ್ಟು ಆಶೀರ್ವಾದ ಸಿಕ್ಕಿ ಅನೇಕ ರೀತಿಯಲ್ಲಿ ಆ ತಾಯಿಯಿಂದ ಅನುಕೂಲವನ್ನು ಪಡೆದಿದ್ದಾರೆ ಅಂತ ಹೇಳ್ತಾ, ಈ ಕ್ಷೇತ್ರ ದಿನೇ ದಿನೇ ಅಭಿವೃದ್ಧಿ ಆಗ್ತಾಯಿದೆ, ಪುಣ್ಯಕ್ಷೇತ್ರ ಆಗ್ತಾ ಇದೆ. ಈ ಒಂದು ಸುತ್ತಮುತ್ತಲಿರೋರು ಅಷ್ಟೇ ಈ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಪೂಜೆ ಇರುತ್ತೆ. ಅರ್ಚಕರು ಪ್ರತಿದಿನ ಬೆಳಗ್ಗೆ 8:30ರಿಂದ 9:00ವರೆಗೂ ಇಲ್ಲಿ ಪೂಜಾ ಅರ್ಚಕರು ಸಿಗ್ತಾರೆ. ವಿವಿಧ ಕಾರ್ಯಕ್ರಮಗಳು ನಡೀತದೆ. ಇಲ್ಲಿ ಮಕ್ಕಳಿಲ್ಲದೆ ಇರತಕ್ಕಂಥವ್ರು ಬಂದು ಇಲ್ಲಿ ಮಕ್ಕಳ ಭಾಗ್ಯವನ್ನು ಕೇಳಿದಾಗ ಇಲ್ಲಿ ಒಂದು ಮರದಲ್ಲಿ ತೊಟ್ಟಿಲನ್ನು ಕಟ್ಟಿದ್ರೆ ಅವ್ರಿಗೆಲ್ಲ ಸಕ್ಸಸ್ ಆಗುತ್ತೆ. ಆಮೇಲೆ ಬೇರೆ ಬಿಸ್ನೆಸ್ ಆಗಲಿ, ಅವರು ಸ್ವಂತ ಯಾವುದೇ ಕಷ್ಟ ಸುಖಗಳಿದ್ರು ಬಂದು ಇಲ್ಲಿ ಅರ್ಕೆ ಹೊತ್ಕೊಂಡು ಅಮಾವಾಸ್ಯೆಗೆ 7 ಅಮಾವಾಸ್ಯೆಗೆ ಪೂಜೆ ಕಂಪ್ಲೀಟ್ ಆಗೋಷ್ಟೊತ್ತಿಗೆ ಅವ್ರಿಗೆ ಏನು ಕಷ್ಟ ಇರುತ್ತೆ ಕಷ್ಟ ಬಗೆಹರಿತಾರೆ. ಅದರಿಂದ ಇಲ್ಲಿ ಭಾಳಷ್ಟು ಶಕ್ತಿ ಇರ್ತಕ್ಕಂಥ ಒಂದು ಶಕ್ತಿಪೀಠ ಆಗಿದೆ. ಈ ಶಕ್ತಿಪೀಠವನ್ನು ನಮ್ಮ ಕೋಲಾರ ಜನ ಬಳಸ್ಕೊಂಡು ಇಲ್ಲಿ ಬಂದು ಆ ದೇವಿಯ ಒಂದು ಕೃಪೆಗೆ ಪಾತ್ರ ಆಗೋದು ಈ ಮೂಲಕ ತಮ್ಮಲ್ಲಿ ಕೋರ್ತೇನೆ.